ಇತ್ತೀಚಿನ ದಿನಗಳಲ್ಲಿ ಪತಿಯನ್ನ ಕೊಂದ ಪತ್ನಿ, ಪತ್ನಿಯನ್ನ ಕೊಂದ ಪತಿ ಅನ್ನುವಂತಹ ಘಟನೆಗಳು ಹೆಚ್ಚೆಚ್ಚಾಗ್ತಾ ಇದೆ. ಓಂ ಪ್ರಕಾಶ್ ಅವರ ವೃತ್ತಿ ಬದುಕಿನಲ್ಲಿ ಅವರು ಇಂತಹ ಎಷ್ಟು ಕೇಸಸ್ನ ಹ್ಯಾಂಡಲ್ ಮಾಡಿದ್ರೋ ಏನೋ, ಆದರೆ ಅವ್ರ ಜೀವನದಲ್ಲೇ ಹಿಂಗೆ ಬರುತ್ತೆ ಅಂತ ಬಹುಶಃ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಇನ್ನು ನನ್ನ ಮತ್ತು ನನ್ನ ಮಗಳನ್ನ ಕಾಪಾಡಿ ಪ್ಲೀಸ್ ಅಂತ ಒಂದು ಸಂದೇಶ. ನನಗೆ ಮತ್ತು ನನ್ನ ಮಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ನೀರು ಮತ್ತು ಊಟದಲ್ಲಿ ವಿಷ ಬರೆಸಿ ಊಟವನ್ನ ಕೊಡ್ತಾ ಇದ್ದಾರೆ. ರಾಸಾಯನಿಕ ವಸ್ತುಗಳನ್ನ ನಮ್ಮ ದೇಹದಲ್ಲಿ ಸೇರಿಸುವಂತಹ ಕೆಲಸಗಳಾಗ್ತಾ ಇದೆ. ನನ್ನ ಮಗಳಿಗೆ ಡ್ರಗ್ಸ್ ಕೊಡೋದಕ್ಕೂ ಕೂಡ ಪ್ರಾರಂಭಿಸಿದ್ದಾರೆ. ಮಗಳು ಅವಳ ಮೆದುಳು ನಿಷ್ಕ್ರಿಯ ಆಗಲಿ ಅಂತ ಈ ರೀತಿ ಡ್ರಗ್ ಕೊಡೋದು, ರಾಸಾಯನಿಕ ವಸ್ತುಗಳನ್ನು ಬೆರೆಸೋದು, ಊಟದಲ್ಲಿ ವಿಷವನ್ನು ಬೆರೆಸೋದು, ಇದೆಲ್ಲವೂ ನಿರಂತರವಾಗಿ ಆಗ್ತಾ ಇದೆ. ನಾನು ಮತ್ತು ಮಗಳು ಅಭದ್ರತೆಯಲ್ಲಿ ಜೀವನವನ್ನು ದೂಡ್ತಾ ಇದ್ದೀವಿ. ನಮ್ಮ ಜೀವನಕ್ಕೆ ಭದ್ರತೆಯೇ ಇಲ್ಲದಾಗಿದೆ. ಮಗಳ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಹ್ಯಾಕ್ ಮಾಡಿದ್ದಾರೆ. ಅವಳು ಯಾರ ಜೊತೆಗೆ ಚಾಟ್ ಮಾಡ್ತಾಳೆ, ಏನು ವ್ಯವಹಾರಗಳಾಗುತ್ತೆ, ಇದೆಲ್ಲವನ್ನು ಕೂಡ ಹ್ಯಾಕ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನನಗೆ ಮಗಳಿಗೆ ದೈಹಿಕ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಆರೋಪವನ್ನು ಪಲ್ಲವಿ ಪತಿ ಓಂ ಪ್ರಕಾಶ್ ವಿರುದ್ಧವಾಗಿ ಮಾಡಿದ್ದಾರೆ. ಅಂಡರ್ವರ್ಲ್ಡ್ ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಪುತ್ರ ರಿಕಿ ರೈ ಮೇಲಿನ ಶೂಟೌಟ್ ಪ್ರಕರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಖುದ್ದು ನಿಗಾ ವಹಿಸಿದ್ದಾರೆ. ಟವರ್ ಲೊಕೇಶನ್, ಕಾಲ್ ಡೀಟೇಲ್ಸ್, ಸಿಸಿಟಿವಿಗಳ ಜಾಡನ್ನು ಹಿಡಿದಿದ್ದಾರೆ. ಬಿಡದಿಯ ಮುತ್ತಪ್ಪ ಫಾರ್ಮ್ ಹೌಸ್ನಲ್ಲಿ ಶ್ವಾನದಳ ಪರಿಶೀಲನೆ ಮಾಡಿದ್ದು ಮೆಟಲ್ ಡಿಟೆಕ್ಟರ್ನಲ್ಲಿ ಕಾಟ್ರೇಜ್ ಪತ್ತೆಯಾಗಿದೆ. ಕೆಲಸ ಮಾಡ್ತಾ ಇದ್ದ ಮ್ಯಾನೇಜರ್, ಅಡಿಗೆ ಭಟ್ಟ, ಸೆಕ್ಯೂರಿಟಿ ಗಾರ್ಡ್, ಅಕೌಂಟೆಂಟ್ ಹಾಗೂ ಇಬ್ಬರು ಗನ್ ಮ್ಯಾನ್ಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ರಿಕ್ಕಿ ರೈ ಹತ್ಯೆ ಸಂಚು ಮಾಡಿರುವುದು ಸ್ಥಳೀಯರೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರಿಕ್ಕಿ ಹತ್ಯೆಗೆ ಬಂದವರು ಸುಪಾರಿ ಕಿಲ್ಲರ್ಸ್ ಅಲ್ಲ, ಕರ್ನಾಟಕದವರೇ ರಿಕ್ಕಿ ರೈ ಹತ್ಯೆಗೆ ಸ್ಕೆಚ್ ಹಾಕಿರೋದು ಪೊಲೀಸರ ತನಿಖೆಯಲ್ಲಿ ಸತ್ಯ ಹೊರಬರ್ತಾ ಇದೆ. ಸುಪಾರಿ ಕಿಲ್ಲರ್ಗಳು ಶಾರ್ಟ್ ಗನ್ ಅನ್ನ ಬಳಕೆ ಮಾಡಲ್ಲ, ರಾಜ್ಯದಲ್ಲಿ ಸಿಗುವ ಬುಲೆಟ್ಗಳನ್ನೇ ಬಳಕೆ ಮಾಡಲಾಗಿದೆ. ಕೆಂಪು ಬಣ್ಣದ ಬುಲೆಟ್ ಬಳಸಿ ರಿಕ್ಕಿ ಮೇಲೆ ಫೈರಿಂಗ್ ಮಾಡಲಾಗಿದೆ. ಇದರ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಅದೇನು ಅಂತ ಗಮನಿಸೋಣ. ರಿಕಿ ರೈ ಕೇಸ್ ಡೀಟೇಲ್ಸ್ ಈ ರೀತಿಯಾಗಿದೆ. ಭದ್ರಕೋಟೆ ಅಂತಿರುವಂತಹ ಮನೆ ಬಳಿಯೇ ಶೂಟೌಟ್ ಆಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತು ಆ ಡಿಸ್ಟೆನ್ಸ್ 12 ಬೋರ್ನ ಶಾರ್ಟ್ ಗನ್ನಿಂದ ಈ ಫೈರಿಂಗ್ ಅನ್ನ ಮಾಡಲಾಗಿದ್ದು, ಇದು ಯಾರೋ ಬೇಕಂತ ಹೊರಗಿನವ್ರು ಬಂದ್ ಮಾಡಿರೋದಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಲೋಸ್ ಫೈರಿಂಗ್ ಮಾಡಿರುವಂತಹ ಶಾರ್ಟ್ ಶೂಟರ್ಸು. ಸೊ ಈ ರೀತಿ ಶಾರ್ಟ್ ಶೂಟರ್ಸ್ನ ಬಳಕೆ ಮಾಡ್ತಾರೆ ಅಂದ್ರೆ ಅವರು ಇಷ್ಟು ಕ್ಲೋಸ್ ಅಲ್ಲಿ ಮಾಡಲ್ಲ ಅನ್ನೋ ಅಂದಾಜು ಪೊಲೀಸರದ್ದು. ರಿಕ್ಕಿ ಮೇಲೆ 2 ಸುತ್ತಿನ ಫೈರಿಂಗ್ ಮಾಡಲಾಗಿದೆ. ಸಾಮಾನ್ಯವಾಗಿ ರಿಕ್ಕಿ ಡ್ರೈವಿಂಗ್ ಸೀಟ್ ನಲ್ಲಿ ಕೂರ್ತಾ ಇದ್ರು, ಆದರೆ ಬದಲಾಗಿದ್ರಿಂದ ಫೈರಿಂಗ್ ಸ್ವಲ್ಪ ಮಿಸ್ ಆಗಿದೆ. ನಿನ್ನೆ ಒಂದು ಕಾಟ್ರೇಜ್, ಇವತ್ತು ಮತ್ತೊಂದು ಕಾಟ್ರೇಜ್ ಕೂಡ ಪೊಲೀಸರು ಪರಿಶೀಲನೆ ನಡೆಸಿದಂತಹ ಹೊತ್ತಲ್ಲಿ ಪತ್ತೆಯಾಗಿರುವಂತದ್ದು. ಮತ್ತು 40 ರಿಂದ 60 ಮೀಟರ್ ದೂರದಿಂದ ಫೈರ್ ಮಾಡಬಹುದು ಅನ್ನುವಂತಹ ಅಂದಾಜು ಕೂಡ ಆಗಿದೆ. ನಿನ್ನೆ ಕೂಡ ಫೈರಿಂಗ್ ಸ್ಥಳದಲ್ಲಿ ಅಳತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಸುಮಾರು ಎಷ್ಟು ಡಿಸ್ಟೆನ್ಸ್ ಇಂದ ಈ ಶೂಟ್ ಆಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು 50 ಮೀಟರ್ ಅಂತರದಲ್ಲಿ ಫೈರಿಂಗ್ ಆಗಿರುವ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯವಾಗಿದೆ. ಸ್ಥಳದಲ್ಲಿ ಸಿಕ್ಕಿರುವಂತಹ ಬೇಸಿಕ್ ಮೊಬೈಲ್ನಲ್ಲಿ ಸಿಮ್ ಇರಲಿಲ್ಲ, ಖಾಲಿ ಮೊಬೈಲ್ ಅಷ್ಟೇ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯ ತನಿಖೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಇದಕ್ಕಾಗಿ ಸ್ಪೆಷಲ್ ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿದ್ದು, ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನ ವಹಿಸಲಾಗಿದೆ. ಆಪ್ತರಿಂದ ರಿಕ್ಕಿ ಹತ್ಯೆ ನಡೆದಿದೆಯಾ ಅನ್ನುವಂತಹ ಒಂದು ಗುಮಾನಿ ಕೂಡ ಇದೆ. ರಿಕ್ಕಿ ರೈ ಮನೆ ಅಥವಾ ಜೊತೆಗಿರುವ ಆಪ್ತರ ಕೈವಾಡದ ಶಂಕೆ, ಯಾಕಂದ್ರೆ ಅಷ್ಟು ಮಾಹಿತಿ ಏನು ಲಭ್ಯವಾಗ್ತಾ ಇದೆ ಅದೆಲ್ಲವೂ ಕೂಡ ಸುತ್ತವೇ ತಿರುಗ್ತಾ ಇದೆ. ರಷ್ಯಾದಿಂದ ಬೆಂಗಳೂರಿಗೆ ಬರೋದು, ಬಿಡದಿ ಮನೆಗೆ ಬರೋದು, ಮನೆಯಿಂದ ಯಾವಾಗ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಯಾವ ಕಾರ್ನಲ್ಲಿ ಹೋಗ್ತಾರೆ, ಎಲ್ಲಿ ಕೂತ್ಕೋತಾರೆ ಕಾರ್ನಲ್ಲಿ, ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದಾರೆ ಈ ಶೂಟರ್ಸ್. ಕಾರಲ್ಲಿ ಯಾರ್ಯಾರಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿ ಕೂಡ ಲೀಕ್ ಆಗಿದೆ. ಸೊ ಆ ನಂತರವೇ ಈ ಫೈರಿಂಗ್ ಆಗಿದೆ. ಈ ಮಾಹಿತಿ ಪಡೆದ ಶಾರ್ಪ್ ಶೂಟರ್ಸ್ ಕರೆಸಿ ಒಂದು ಅಂದ್ರೆ ಶೂಟೌಟ್ ಅನ್ನ ಮಾಡಿರುವಂತಹ ಶಂಕೆ ಇದೆ. ಸಾವಿರಾರು ಕೋಟಿ ಆಸ್ತಿ ವಿಲ್ ಮಾಡಿದ್ದ ಮುತ್ತಪ್ಪ ರೈ. ಮಕ್ಕಳು, 2ನೇ ಪತ್ನಿ, ಕೆಲಸಗಾರರು, ಜೊತೆಗಿದ್ದವರಿಗೂ ಕೂಡ ಇದರ ಹಂಚಿಕೆಯಾಗಿದೆ. ಮುತ್ತಪ್ಪ ರೈ ಮರಣ ನಂತರ ವಿಲ್ನಂತೆ ಆಸ್ತಿ ನೀಡಲು ಮಕ್ಕಳು ನಕಾರ ತೋರಿದ್ದಾರೆ. ಆಸ್ತಿ ವಿಲ್ಗೆ ಸಂಬಂಧಿಸಿದ ದಾಖಲೆಯನ್ನ ನಾಶಪಡಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇವರ ಮೇಲಿದೆ. ಇದರಿಂದ ನೊಂದ ಸಾಕಷ್ಟು ಜನ ರಿಕ್ಕಿ, ರಾಖಿ ಮೇಲೆ ಅಸಮಾಧಾನಗೊಂಡಿದ್ದಾರಂತೆ. ಇದೇ ಕಾರಣಕ್ಕಾಗಿ ಹಂತಕರ ಜೊತೆಗೂಡಿ ಕೆಲವರು ಕೈ ಜೋಡಿಸಿರುವಂತಹ ಶಂಕೆ ಸದ್ಯ ಪೊಲೀಸರ ತನಿಖಾ ಹಂತದಲ್ಲಿ ಗೊತ್ತಾಗ್ತದೆ. ಗುಂಡಿನ ದಾಳಿಯಿಂದ ಗಾಯಗೊಂಡಿರುವ ರಿಕ್ಕಿ ರೈ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಈ ಹೊತ್ತಲ್ಲಿ ಪೊಲೀಸರು ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಜಮೀನು ವಿವಾದ ಸಂಬಂಧ ಕೋರ್ಟ್ ಕೇಸ್ ಇತ್ತು, ಹಾಗಾಗಿ ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ.
ಬಂದಿದ್ದೆ. ಸದಾಶಿವನಗರ ಬಿಡದಿ ಮನೆಯಲ್ಲಿ ಉಳ್ಕೊಳ್ತಾ ಇದ್ದೆ. ಶುಕ್ರವಾರ ಸಂಜೆ ಸದಾಶಿವನಗರದಿಂದ ಬಿಡದಿ ಮನೆಗೆ ಹೋಗಿದ್ದೆ. ರಾತ್ರಿ ವಾಪಸ್ ಬರುವ ಹೊತ್ತಲ್ಲಿ ನನ್ನ ಕಾರ್ನ ಮೇಲೆ ಫೈರಿಂಗ್ ಮಾಡಲಾಗಿದೆ. ನನ್ನ ಶತ್ರುಗಳು ಅಂದರೆ ಅದು ನನ್ನ ಚಿಕ್ಕಮ್ಮ ಅನುರಾಧ ಮತ್ತು ರಾಕೇಶ್ ಮಲ್ಲಿ. ಅವರಿಬ್ಬರು ಆಸ್ತಿ ವಿಚಾರದಲ್ಲಿ ಒಂದಾಗಿದ್ದಾರೆ. ಇದು ಬಿಟ್ಟರೆ ನಿತೇಶ್ ಕಂಪನಿ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳು ಕೂಡ ಇದೆ. ಇವರನ್ನು ಹೊರತುಪಡಿಸಿ ಬೇರೆ ಯಾರ ಮೇಲೂ ನನಗೆ ಅನುಮಾನ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಯಾವ ಕಡೆಯಿಂದ ಫೈರಿಂಗ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ. ಫೈರಿಂಗ್ ಶಬ್ದ ಕೇಳಿದ ತಕ್ಷಣ ನನ್ನ ಮೂಗು ತೋಳಿನಲ್ಲಿ ರಕ್ತ ಬರ್ತಾ ಇತ್ತು. ನಾನು ನೋವಿನಿಂದ ನರಳ್ತಾ ಇದ್ದೆ. ಗಾಬರಿ ಮತ್ತು ನೋವಿನ ಪರಿಣಾಮ ಯಾವುದನ್ನು ಕೂಡ ತಾನು ಗಮನಿಸಿಲ್ಲ ಅಂತ ರಿಕ್ಕಿ ಹೇಳ್ಕೊಂಡಿದ್ದಾರೆ. ಬೀದರ್ ಮತ್ತು ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ವಿವಾದಕ್ಕೆ ಒಳಗಾಗಿರುವಂತಹ ಪ್ರಕರಣ ಬೆನ್ನಲ್ಲೇ ಧಾರವಾಡದಲ್ಲೂ ಕೂಡ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಧಾರವಾಡದ ಹುರಕಡ್ಲಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆಗೆ ಬಂದಿದ್ದ ವಿದ್ಯಾರ್ಥಿ ನಂದನ್ ಏರಿ ಎಂಬಾತನ ಜನಿವಾರವನ್ನು ಕಟ್ ಮಾಡಿಸಿದ್ದಾರೆ. ಸರ್, ಇದನ್ನು ದಯವಿಟ್ಟು ಬ್ಯಾಗಲ್ಲಿ ಇಟ್ಕೊಳ್ತೀನಿ ಬಿಡಿ ಅಂದ್ರೂ ಕೂಡ ಬಿಟ್ಟಿಲ್ವಂತೆ. ಬದಲಾಗಿ ಕಸದ ಡಬ್ಬಿಗೆ ಬಿಸಾಕಿದ್ದಾರೆ. ಇನ್ನು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ನಂದನ್ ಮನೆಗೆ ಹೋದ್ರು, ಮಾಹಿತಿಯನ್ನು ಪಡ್ಕೊಂಡ್ರು, ಹೈಕೋರ್ಟ್ ಮೊರೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸಾಗರದ ಜೂನಿಯರ್ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಹಳೆ ಹಿಕ್ಕೇರಿ ಗ್ರಾಮದ ವಿದ್ಯಾರ್ಥಿ ಪಾರ್ಥ ಎಸ್ ರಾವ್ ಜನಿವಾರ ತೆಗೆಸಿದ ಘಟನೆ ಬ್ರಾಹ್ಮಣ ಸಮುದಾಯ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಿದೆ. ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಸಾಗರ ನಗರ ಠಾಣೆಯ ಎದುರು ಆಕ್ರೋಶವನ್ನು ವ್ಯಕ್ತಪಡಿಸಿದರು.